ಒಂದು 10 ದಿವಸದ ಕೆಳಗೆ 15 ದಿವಸದ ಕೆಳಗೆ ನಮಗೆ ಮನೆಯಲ್ಲಿ ಎಲ್ರಿಗೂ ತೊಂದರೆ ಆಯಿತು, ಎಲ್ಲ ಕುಟುಂಬದವ್ರಿಗೂ ಗೊತ್ತಿದೆ. ಗುರುಗಳನ್ನ ಕರೆಸ್ತಾ ಇದ್ದೀವಿ, ಅದು 10 ವರ್ಷದ ಸಂಕಲ್ಪ, ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾವ ರೀತಿ ಮಾಡಬೇಕು ಗೊತ್ತಿಲ್ಲ, ಅಷ್ಟು ಆ ಟೆನ್ಷನಲ್ಲಿ ನಾವಿದ್ದೀವಿ. ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಸ್ವಲ್ಪ ತೊಂದರೆ ಆಯಿತು, ಮಾಡಬೇಕೋ ಬೇಡೋ ಅನ್ನೋ ಸಂಶಯನೇ 2 ದಿವಸ ಭಾರಿ ಕಾಡ್ಬೋದು. ನಮ್ಮ ಇಂದ್ರೇಶ್ ಆಚಾರ್ಯನ ಇವತ್ತು ನೆನೆಸ್ಕೋಬೇಕು, ನಿಜವಾಗ್ಲೂ ಭಾರಿ ಟೆನ್ಷನ್ ಕೊಟ್ಟರು ಅವ್ರಿಗೆ. ನಾವು ಗುರುಗಳಿಗೆ ವಿನಂತಿ ಮಾಡ್ಕೊಳ್ಳಿ, ನಮ್ದು ಹೀಗಿದೆ ಪರಿಸ್ಥಿತಿ, ಅಂಕರಿ ಹೀಗಿದೆಯೇ, ಅವ್ರ ಗುರುಗಳು ಯಾವ ರೀತಿ ಅಂದರೆ ಆ ರೀತಿ ಅಂತ ಅಂದೆ. ನಮ್ಮಿಂದ ಅವ್ರಿಗೆ ತೊಂದರೆ ಆಗದೆ ಇದ್ರೆ ಸಾಕು ಅಂತ ಹೇಳಿದ್ರೆ, ನಮಗೆ ತಿರುಗಿ ಉಲ್ಟಾ ಅದೇ ಧೈರ್ಯ ಹೆಂಗ್ ಬಂತಂದ್ರೆ ಮಾಡಲೇಬೇಕಮ್ಮ, ಪ್ರಸಂಗ ಬಂತು, ಕಾರ್ಯಕ್ರಮ ಆಗಲೇಬೇಕು ಅಂತ. 17ನೇ ತಾರೀಕು ರಾತ್ರಿ ಬರಬೇಕು ಒಂದು ಭಾಗ, 18ನೇ ತಾರೀಕು ಬೆಳಿಗ್ಗೆ ಬರಬೇಕು ಒಂದು ಭಾಗ, ಎರಡೂ ಚೆನ್ನಾಗಿದೆ. ಬಟ್ ಯಾವ್ದು ಚೆನ್ನಾಗಿದೆ, ನಮಗೆ ಭೂತರಾತ್ರಿ ಪೂಜೆ ಆಗಬೇಕು, ಭೂತರಾತ್ರಿ ಪ್ರಸನ್ನ ಪೂಜೆ ಆಗಬೇಕೆಂಬುದು ಸುಮಾರು ವರ್ಷದ ಸಂಕಲ್ಪ ನಮ್ಮ ಹನುಮಪ್ಪನಲ್ಲಿ. ರಾಯರ ಸಮರ್ಪಣೆ ಅಂದರೆ ನಮಗೆ ಅವರೇ ಇನ್ಯಾರೂ ಇಲ್ಲ. ಗುರುಗಳಿಗೆ ನಮಸ್ಕಾರ ಮಾಡಿಬಿಟ್ಟು ನೀವು ಯಾವ ರೀತಿ ಮಾಡಿಸ್ತೀರೋ ಆ ರೀತಿ ಅಂತ ಅಂದ್ಕೊಂಡ್ರೆ ಸುಮ್ಮನೆ ಕೂತು. ಮನೇಲಿ ಹಿರಿಯರು ಎಲ್ರಿಗೂ ಟೆನ್ಷನ್, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಗುರುಗಳಿಗೆ ನಾವು ಇಲ್ಲಿ ಬಂದು ಏನಾದರೂ ನಮ್ಮಿಂದ ಅಪಚಾರ ಆಯ್ತಾ ಹೇಳ್ಕೋಬಾರ್ದು, ಆ ರೀತಿ ಇರುತ್ತೆ ಅದು ಮುಖ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹನುಮಪ್ಪನ ಹತ್ರ ಬಂದು ಅಲ್ಲಿಂದ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡ್ರು. ತಿರುಗಿ ದಿನ ಬೆಳಗ್ಗೆ ಆಚಾರ್ಯರು, ನಮ್ಮ ಶ್ರೀಪಾದವರು ಆಚಾರ್ಯವರು ಫೋನ್ ಮಾಡಿ, ಇಲ್ಲ ಗುರುಗಳು ನೀವು ಯಾವ ರೀತಿ ಅಂದರೆ ಆ ರೀತಿ ಮಾಡೋಣ ಅಂತ ಹೇಳಿದ್ದಾರೆ. ಆಯಿತು 17 ಮಾಡಬೇಡ ಹಾಗಾದ್ರೆ. ಫೈನಲ್ ಆಗಿ ಇಂದ್ರೇಶ್ ಆಚಾರ್ಯ ಹತ್ರ ಮಾತಾಡಬೇಕಾದ್ರೆ 17 ಫಿಕ್ಸು, 17 ಗುರುಗಳು ಒಪ್ಕೊಂಡಿದ್ದಾರೆ ಬರಲಿಕ್ಕೆ, ಏನೂ ತೊಂದರೆ ಇಲ್ಲ. ಇಲ್ಲಿ ವಿಶ್ವವಲ್ಲಭ ತೀರ್ಥರು ಅಂದರೆ ಹಾಗೀಗಲ್ಲ, ಅವರು ಆ ವರ್ಡ್ ಅಂದರೆ ಬಾಡಿ ಎಲ್ಲ ಶೇಕ್ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ನೋಡಿದ್ ನಾ ಕಂಡ ಸತ್ಯ ಹೇಳ್ತಾರೆ, ಅವ್ರ ಫೇಸ್ನಲ್ಲಿ ನೋಡಿ ನಾವು ಬೇಕಂದ್ರೆ ಝೂಮ್ ಮಾಡಿ ನೋಡ್ತಾ ಇತ್ತು. ಆ ಫೇಸ್ನಲ್ಲಿ ಅವರು ಆನಿಕಕ್ಕೆ ಕೂತಾಗ ನಗ್ತಾ ಇರ್ಬೇಕಾದ್ರೆ, ಪೂಜೆ ಮಾಡ್ತಿರ್ಬೇಕಾದ್ರೆ ಝೂಮ್ ಮಾಡಿ ನಗ್ತಾ ನೋಡಿರ್ತೀವಿ. ಆ ಕಣ್ಣು, ಆ ಒಂದು ಇದು, ಇವತ್ತು ಬೆಳಿಗ್ಗೆ ನಿಮ್ಮ ಯಾರ್ಯಾರು ಅದರಲ್ಲಿ ಇದ್ರೂ ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ಅಷ್ಟು ಭಕ್ತಿ ಗುರುಗಳು ಇದ್ದಾರೆ ಅಂತ ಹೋಗೋದಲ್ಲ, ನಾವು ವಿಶ್ವಕ್ಕೆ ವಲ್ಲಭರು, ವಿಶ್ವನ ಪರಮಾತ್ಮನ ಸೇವೆ ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥವ್ರು. ಇವತ್ತಿನ ದಿನ ಒಂದು ಘಟನೆ ಆಯ್ತಲ್ಲಿ, ಜಸ್ಟ್ ಇನ್ಸಿಡೆಂಟ್. ನಾವಲ್ಲಿ ಕ್ಷೇತ್ರದ ಅವ್ರಿಗೆಲ್ಲ ಗೊತ್ತು, ನಮಗೆಲ್ಲ ಗೊತ್ತು ಅಂತ ನಾವು ಅನ್ಕೊಳ್ತೀವಿ. ಕೇಳಿದ್ರೆ ಹೇಗೆ ಏನು ಕತ್ತಿದ್ರೆ ಈ ರೀತಿ ಮಾಡೋಣ, ಸೇಮ್ ವರ್ಡ್ ನೀವಾಗಂತೀರ, ಇಲ್ಲ ಬುದ್ಧಿ ನಿಮ್ಮಿಂದ ಅಪ್ಪಣೆ ಆಗ್ಬೇಕು, ನಮಗೆ ತುಳಸಿ ಅರ್ಚನೆ ಮಾಡ್ಬೇಕು. ಅವಾಗಿಂದವಾಗ ತುಳಸಿ ಅರ್ಚನೆ ಮಾಡಿದ್ರು. ರಾತ್ರಿ ನಮ್ಮ ಇನ್ನೊಂದು ಸ್ವಲ್ಪ ಬಂದಿತ್ತು, ನಮ್ಮ ರಾಮದೇವರಿಗೆ ವಿಶೇಷವಾಗಿ ಅಭಿಷೇಕ ಆಗಬೇಕು, ಟೈಮಿನ ಅಭಾವ ಇದೆ. ರೈಟ್, ಉಡುಪಿಯವರು ಅಂದರೆ ಟೈಮ್ ನೋಡ್ಕೊಂಡೆ ಪೂಜೆ ಮಾಡ್ತಾರೆ ಅನ್ನೋದು ಮೈಂಡಲ್ಲಿ ಫಿಕ್ಸ್ ನಮ್ಮದು. ಹಾಗಾಗ್ಬಿಟ್ಟಿತ್ತು. ಇವತ್ತು ನೋಡಿದೆ ನಾವು, ನಮ್ಮ ಟೈಮ್ ನೋಡಲೇ ಇಲ್ಲ. ನಮ್ಮ ಗುರುಗಳು ನಮ್ಮ ಟೈಮ್ ನೋಡೇ ಇಲ್ಲ. ಅವ್ರು ನಿಜವಾಗ ನೋಡ್ಬೇಕಂತ ನೋಡಿದ್ದಲ್ಲ ಅಂತ ಕಾಣ್ತಾವೆ. ಆ ರೀತಿ ಅಭಿಷೇಕ ಆಯಿತು, ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಅಭಿಷೇಕ ಆಯಿತು, ಹನುಮಪ್ಪಗೂ ಅಭಿಷೇಕ ಆಯಿತು. ತುಳಸಿ ಅರ್ಚನೆ ಮಾಡಬೇಕಾದ್ರೆ ಕರೆಕ್ಟ್ ಆಗ್ತಾ ಇದ್ದಾರೆ, ಪಾದಕ ಆಗ್ತಾ ಇದ್ದಾರೆ, ಏನೋ ಅನ್ನಿಸ್ತಾಗೆ. ಹನುಮಪ್ಪ ನಾವು ವಿಶೇಷ ಅಂದ್ಕೊಂಡು ಟಕ್ಕಂತದ್ದು ಬಿತ್ತು ತುಳಸಿ ರಾಮದೇವ್ರ ಹತ್ರ. ನಮ್ಮ MP ಅವರು ಇವತ್ತು ಆ್ಯಕ್ಚುಲಿ ಭೂಮಿ ಪೂಜೆ ಮಾಡಬೇಕಂತ ಇತ್ತು ಗುರುಗಳ ಕಡೆಯಿಂದನೇ ಭೂಮಿ ಪೂಜೆ ಮಾಡಿಸಿ ಅಂತ ಹೇಳಿದ್ರು. 1.5 ಕೋಟಿಗೆ ಅದು ಸ್ಯಾಂಕ್ಷನ್ ಆಗಿದೆ, ಕಲ್ಯಾಣ ಮಂಟಪ ಅದನ್ನು ಇದು ಮಾಡಲಿ ಅಂತ ಹೇಳಿದ್ರು. ನಿನ್ನೆ ಗುರುಗಳ ಆಶೀರ್ವಾದ ತಗೊಳ್ಳೋಕ್ಕೆ ಅವ್ರು ಬಂದಾಗ ಅವ್ರ ಹತ್ರ ಹೇಳಿದ್ದಾರೆ, MP ಅವರು ಕೂಡ ಹೇಳಿದ್ದಾರೆ, ತುಕಾರಾಮ್ ಅವರು ಹೇಳಿದ್ದಾರೆ, ನಮ್ಮ ಗುರುಗಳಿಗೆ ಹೇಳಿದ್ದಾರೆ, ಇಲ್ಲ ಈ ರೀತಿ ಮಾಡಿಸಿದ್ದು ನಿಮ್ಮ ಕೈಯಿಂದನೇ ಆಗಬೇಕು ಹಾಗೆ ಅಂತ. ನಮ್ಮ ಗುರುಗಳು ಬಂದಿರೋಂಥ ಅಮೃತಗಳಿಗೆ ವಿಶೇಷವಾದಂಥದ್ದಾಗಿದೆ, ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಬಂದಿದೆ. 2 ಕೋಟಿಗೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ನಮ್ಮೆಲ್ಲರನ್ನೂ ರಕ್ಷಣೆ ಮಾಡಲಿ, ಇದೇ ರೀತಿ ನಮ್ಮ ಗುರುಗಳು ಬಂದು ನಮಗೆ ಕರುಣೆ ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ, ನಮ್ಮಿಂದ ಏನಾದರೂ ಅಪಚಾರ ಅಂಥದ್ದೇನಾದರೂ ಆಗಿದ್ದೆ ದಯಮಾಡಿ ನಾವು ಅದಕ್ಕೆ ಕ್ಷಮೆ ಕೇಳ್ತಿದ್ದೀವಿ ಅಂತ ಹೇಳ್ತಾ ಕೃಷ್ಣಾರ್ಪಣೆ ಮಾಡ್ತಾ ಇದ್ದೇನೆ. ಗುರುಗಳು ವಿಶೇಷವಾಗಿ ಬಂದಿದ್ದಾರೆ, ಅವರ ಅನುಗ್ರಹ ನಮಗೆ ಇನ್ನೂ ಆಗಲಿ, ಇನ್ನಷ್ಟು ಆಗಬೇಕು ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಕೃಷ್ಣಾರ್ಪಣೆ.